ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಚಿಕ್ಕಬಳ್ಳಾಪುರ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ವರಿಷ್ಠರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಂಸದರನ್ನು ಸಂಪರ್ಕಿಸದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷರ ಕ್ರಮ ಕೊರಲಿನಿಂದ ಖಂಡನೆ ವ್ಯಕ್ತವಾಯಿತು. ಅಲ್ಲದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ವಿರುದ್ಧವೂ ಸುಧಾಕರ್ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಉಳಿಯಬೇಕಾದರೆ ನಿರ್ಧಾರ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ರಾಜ್ಯಾಧ್ಯಕ್ಷರು ತಮ್ಮ ನಿರ್ಧಾರ ವಾಪಸ್ ಪಡೆಯದಿದ್ದರೆ ಕೆಲವೇ ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ಸಂಸದರು ಪ್ರಕಟಿಸಲಿದ್ದು, ನಂತರದ ಪರಿಣಾಮಗಳಿಗೆ ನಾವು ಹೊಣೆಯಲ್ಲ ಎಂಬ ನೇರ ಸಂದೇಶವನ್ನು ರವಾನಿಸಲಾಗಿದೆ. ಒಟ್ಟಿನಲ್ಲಿ ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಲು ಯಾವುದೇ ವಿರೋಧ ವ್ಯಕ್ತಪಡಿಸಿದ ಮುಖಂಡರು ಸಂಸದರನ್ನು ವಿಶ್ವಾಸಕ್ಕೆ ಪಡೆಯದೆ ಮಾಡಿರುವ ತೀರ್ಮಾನದ ಬಗ್ಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಜಯಕುಮಾರ್ ಮಾತನಾಡಿ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಕುತಂತ್ರಗಳಿಂದಲೇ ಇಂದು ಇಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದ್ದು, ಇಂತಹ ನಿರ್ಧಾರಗಳಿಂದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ತುಂಬಲಾರದ ನಷ್ಟ ಉಂಟಾಗಲಿದೆ ಎಂದು ಭವಿಷ್ಯ ನುಡಿದರು. ಅಲ್ಲದೆ ಮತಗಳೇ ಇಲ್ಲದ ಚಿಕ್ಕಬಳ್ಳಾಪುರದಲ್ಲಿ 91,000 ಮತ ಬಿಜೆಪಿಗೆ ಬರಲು ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಿದ್ದು, ಅಂತಹ ನಾಯಕರನ್ನು ಕಡೆಗಣಿಸಿರುವುದು ತೀವ್ರ ನೋವು ತಂದಿದೆ ಎಂದರು. ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಂತ ಸಾಧ್ಯರು ಡಾಕ್ಟರ್ ಕೆ ಸುಧಾಕರ್ ಅವರು. ಯಲಹಂಕ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಇದೇ ರಾಜಣ್ಣ ಅವ್ರನ್ನ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳಿ. ಇವತ್ತು ಚುನಾವಣೆ ಪ್ರಕ್ರಿಯೆನೇ ಸರಿಯಾಗಿ ನಡೆದಿಲ್ಲ ಸರ್. 5 ಗಂಟೆಗೆ ಮಾಡಿ 5:20 ಕ್ಲೋಸ್ ಮಾಡಾಗಿದ್ರೆ ನಮ್ಗೆ ಯಾರು ಕರೆದಿದ್ದಾರೆ ಸರ್? ನಾವು ಒಂದು ಪದಾಧಿಕಾರಿಗಳಿದ್ದೀವಿ, ನಮ್ಗೆ ಯಾರು ಹೇಳಿದ್ದಾರೆ, ಯಾರು ತಿಳಿಸಿದ್ದಾರೆ? ಒಂದು ಪಕ್ಷದ ಒಂದು ಮೀಟಿಂಗ್ ಕರೆದಿಲ್ಲ ಸುಧಾಕರ್ ಅವ್ರ ಬೆಂಬಲಿಗರು. ಅವರಷ್ಟು ಪ್ರತಿ ಮೀಟಿಂಗ್ಗಳು ಅವರಷ್ಟಿಗೆ ಇದು ಮಾಡ್ಕೊಂಡು ಇವತ್ತು ಯಾರು ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪದಾಧಿಕಾರಿಗಳು, ಅವ್ರು ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಪ್ರೋಟೋಕಾಲ್ ಅನ್ನೋದಿಲ್ಲ ನಮ್ಮ ಪಕ್ಷದಲ್ಲಿ. ಇಲ್ಲಿ ಏನ್ ಪದಾಧಿಕಾರಿಗಳಿದ್ದಾರೆ ಎಲ್ಲ ಅವರಿಷ್ಟಕ್ಕೆ ಮಾಡ್ಕೊಟ್ರೆ ಇವತ್ತು ಪಕ್ಷಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ. ಇವತ್ತು ಏನು ಆಕಾಂಕ್ಷಿಗಳಿದ್ದಾರೆ, ಅಪೇಕ್ಷಿತರಿದ್ದಾರೆ, ಅವ್ರ ಅರ್ಹತೆ ಚೆಕ್ ಮಾಡಿ. ಏನು ಬಿಜೆಪಿ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಬಿಜೆಪಿ ಕಟ್ಟಲು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಶ್ರಮಿಸುತ್ತಿದ್ದರೂ ಸಂಸದರು ಹೇಳಿದವರಿಗೆ ಜಿಲ್ಲಾಧ್ಯಕ್ಷರ ಸ್ಥಾನ ನೀಡಲು ಎಲ್ಲ ಆಕಾಂಕ್ಷಿಗಳು ಒಪ್ಪಿದ್ದೆವು. ಆದರೆ ಸಂಸದರನ್ನು ವಿಶ್ವಾಸಕ್ಕೆ ಪಡೆಯದೆ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರುವ ರಾಜ್ಯಾಧ್ಯಕ್ಷರ ಕ್ರಮಕ್ಕೆ ನಮ್ಮ ವಿರೋಧವಿದೆ ಎಂದರು. ಅಲ್ಲದೆ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಕಟ್ಟಿದ ಹಿರಿಯರನ್ನು ಕಡೆಗಣಿಸಿ ತಮ್ಮ ಹಿಂಬಾಲಕರಿಗೆ ಪದವಿಗಳನ್ನು ನೀಡುವ ಮೂಲಕ ಪಕ್ಷದ ಸರ್ವನಾಶಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ ಎಂದರು. ಒಬ್ಬ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ತಕ್ಕಂಥವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ, ಅವರ ಗಣನೆಗೆ ತೆಗೆದುಕೊಂಡೆ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದ್ರೆ ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ಪಕ್ಷ ಕಟ್ಟಕ್ಕಾಗುತ್ತಾ? ಜಿಲ್ಲಾಧ್ಯಕ್ಷರು ಒಂದು ಕಡೆ, MP ಒಂದು ಕಡೆ ಇದ್ದರೆ ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಕ್ಕಾಗುತ್ತಾ? ಆದ್ದರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರದು ತುಂಬ ನಮ್ಮ ನಾಯಕರದು, ನಮ್ಮ ಕಾರ್ಯಕರ್ತರದು, ಪ್ರತಿಯೊಬ್ಬರದು ವಿರೋಧ ಇದೆ. ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು, ನನಗೆ ಅದ್ರ ಬಗ್ಗೆ ಗೊತ್ತೇ ಈಗ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು, ನಾನು ಅದರಲ್ಲಿ ಕೈವಾಡ ಇಲ್ಲ ಅಂತ. ಅವರು ಒಬ್ಬ ರಾಜ್ಯದ ಪ್ರಭಾವ ನಾಯಕರು, ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರು, ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಅವ್ರ ಹಿಂಭಾಗಕ್ಕನ್ನೇ ಎಲ್ಲ ಜಿಲ್ಲಾಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮತ್ತೊಂದು ಎಲ್ಲ ಪ್ರತಿಯೊಂದರಲ್ಲೂ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಾಗೆ ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ, ತುಂಬ ಅಸಮಾಧಾನ. ಯಾರೋ ಒಬ್ಬರೋ ಇಬ್ಬರು ನೇರವಾಗಿ ಟೀಕೆ ಮಾಡ್ತಾಯಿದ್ರು. ನಮ್ಮ ಬಸವರಾಜ್ ಎತ್ತಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಜಿಲ್ಲಾಧ್ಯಕ್ಷ ಆದಮೇಲೆ ಅರ್ಧ ಬಿಜೆಪಿನ ಅವ್ರನ್ನ ಟೀಕೆ ಮಾಡ್ತಾಯಿದ್ರು, ಎಲ್ಲ ಹಿರಿಯ ನಾಯಕರು. ಈ ಹಿಂದೆ ಪಕ್ಷ ಕಟ್ಟಿದ ಹಿರಿಯರು ರಾಜ್ಯಾಧ್ಯಕ್ಷರ ತೀರ್ಮಾನಗಳಿಗೆ ವಿರೋಧ ಮತ್ತು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಅವರು ಆತ್ಮಾವಲೋಕನ ಮಾಡಿಕೊಂಡು ಈ ನಿರ್ಧಾರಗಳನ್ನು ಬದಲಿಸಬೇಕು. ಅಲ್ಲದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಸಂಸದರ ಬಗ್ಗೆ ನೀಡಿರುವ ಹೇಳಿಕೆ ಖಂಡನೀಯ. ಈ ಭಾಗದಲ್ಲಿ ಪಕ್ಷವನ್ನು ಕೆಡಿಸುವವರಲ್ಲಿ ವಿಶ್ವನಾಥ್ ಒಬ್ಬರು. ಯಾರೇ ಆಗಲಿ ಪಕ್ಷ ಕಟ್ಟಬೇಕು, ನಾಶಪಡಿಸಬಾರದು ಎಂದರು. ವಿಶ್ವನಾಥ್ ಅವರೇನೋ ಮಾತಾಡಿದರು, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರೆ ಹೋಗಿ ನಾವೇನು ಹಿಡ್ಕೊಂಡಿದ್ದೀವ ಅಂತ.
ಅವರೊಬ್ಬ ಹಿರಿಯ ಶಾಸಕರು, ಮಾತಾಡಬೇಕಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕಾಗಿದೆ. ಇದೇ BJP ಸರ್ಕಾರ ಬರಬೇಕಾಗಿದೆ. ನಮ್ಮ ನಾಯಕರು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು BJPಗೆ ಬಂದಿರೋದ್ರಿಂದ BJP ಸರ್ಕಾರ ಬಂತು. ಅದರಲ್ಲಿ ವಿಶ್ವನಾಥ್ ಅವ್ರನ್ನು BDA ಚೇರ್ಮನ್ ಆಗಿ ಏನು ಮಾಡ್ಕೊಂಡಿದ್ದಾರೆ ಅಂತದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಅದರಿಂದ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ. ಒಬ್ಬರ ಬಗ್ಗೆ ಮಾತಾಡಬೇಕಾಗಿದ್ರೆ ಫಸ್ಟ್ ಅವ್ರದ್ದು ತೆಗೆದುಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ವಿಶ್ವನಾಥ್ ಅವ್ರು ಕೆಲಸ ಮಾಡಬೇಕು. ಅವರು ಈ ಭಾಗದಲ್ಲಿ ಕೆಡಿಸ್ತಕ್ಕಂಥದ್ರಾಗ ಅವರು ಒಬ್ಬರು ವಿಶ್ವನಾಥ್ ಅವರು. ಮತ್ತೊಬ್ಬ ಮುಖಂಡ KV ನಾಗರಾಜ್ ಮಾತನಾಡಿ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಘೋಷಣೆ ತಮ್ಮ ಗಮನಕ್ಕೆ ಬಂದಿಲ್ಲ ಎಂದಿದ್ದಾರೆ. ಬಿಜೆಪಿ ಕಟ್ಟಿದವರು ಯಡಿಯೂರಪ್ಪ, ಅಂತಹವರ ಪುತ್ರನಾಗಿ ಇಂತಹ ತೀರ್ಮಾನಗಳನ್ನು ಕೈಗೊಳ್ಳುವುದು ಸರಿಯಲ್ಲ. ಈ ಹಿಂದೆ MTB ನಾಗರಾಜ್ ಅವರು ಬಿಜೆಪಿ ಸೇರುವಾಗ ಸುಧಾಕರ್ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದಿದ್ದರು. ಅಂತಹ ನಾಯಕರನ್ನು ಪರಿಗಣಿಸದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವುದು ಸರಿಯಲ್ಲ ಎಂದರು. ಇನ್ನು ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಸಂಸದರ ಶ್ರಮ ಹೆಚ್ಚಿದೆ. ಏಕಾಏಕಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವುದು ದುರಂತ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ತಿನ 3 ಉಪಸಮಿತಿಗಳ ಸದಸ್ಯರನ್ನಾಗಿ ಕೇಂದ್ರ ನಾಯಕರು ನೇಮಿಸಿದ್ದಾರೆ. ಆದರೆ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಸಂಸದರ ಬಗ್ಗೆ ಮಾತನಾಡಿರುವುದು ವಿಪರ್ಯಾಸ. ಬಿಜೆಪಿ ರಾಜ್ಯ ವರಿಷ್ಠರು ಏಕಪಕ್ಷೀಯ ನಿರ್ಧಾರ ಮಾಡಿರುವುದನ್ನು ಕೈಬಿಡಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ, ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗ್ತದೆ. ಅದನ್ನು ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು ನೀವು ಇದು ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿದ್ದೆ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಸಂಸದರಾಗಿ ಅಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾಜಿಯವರು ಇವತ್ತು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರನ್ನು 3 ಸಬ್ ಕಮಿಟಿಗಳಲ್ಲಿ ಮೆಂಬರನ್ನು ಮಾಡಿದ್ದಾರೆ. ಅಂದರೆ ಅವ್ರ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಇವೆಲ್ಲ ಮಾಡ್ತಾ ಇರಲಿಲ್ಲ. ಆದರೆ ನೀವ್ಯಾಕೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ? KV ನವೀನ್ ಕಿರಣ್ ಮಾತನಾಡಿ, 2018ಕ್ಕೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಶಕ್ತಿ ಏನಿತ್ತು? ಕೇವಲ 5,000 ಮತ ಪಡೆಯುತ್ತಿದ್ದ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 91,000 ಮತ ಪಡೆದಿದೆ. ಬಿಜೆಪಿ ಆಡಳಿತದ ವೇಳೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿತ್ತು. ಅಂತಹ ಯಾವುದೇ ಪಕ್ಷದ ನಾಯಕರನ್ನು ಸಭೆಗೆ ಆಹ್ವಾನಿಸಿಲ್ಲ. ಸುಧಾಕರ್ ಬೆಂಬಲಿಗರನ್ನು ಪಕ್ಷದಲ್ಲಿ ಪರಿಗಣನೆಗೆ ಪಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಇಸ್ವಿಗೆ ಮುಂಚೆ ಎಲ್ಲಿತ್ತು ಅಥವಾ 18ನೇ ಇಸ್ವಿನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂತಹ ಮತ ಎಷ್ಟು ಅನ್ನೋದನ್ನ ಒಂದ್ಸರ್ತಿ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ 2018ರಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ. ಆವತ್ತು ಬಿಜೆಪಿ ಪಡೆದಂತಹ ಮತ 5,300 ಚಿಲ್ಲರೆ. ಮೊನ್ನೆ 2024 ಸಂಸದರ ಚುನಾವಣೆಯಲ್ಲಿ ಅದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಪಡೆದಂತಹ ಮತ 91,000 ಚಿಲ್ಲರೆ. 5,200 ಅಥವಾ 500ರಿಂದ ಹಿಡಿದು ಇದು 90,000ಕ್ಕೆ ಏರಬೇಕು ಅಂತಂದ್ರೆ ಯಾರ ಶ್ರಮ ಸ್ವಾಮಿ? ಇದು ಯಾರಿಂದ ಇದು ಸಾಧ್ಯ ಆಯಿತು? ಇವತ್ತು ಚುನಾವಣೆಯಲ್ಲಿ ಮತನೇ ಕನ್ಸಿಡರ್ ಮಾಡ್ತೀರಾ ಅನ್ನೋದಾದ್ರೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ಅಧ್ಯಕ್ಷರ ನೇಮಕಕ್ಕೆ ಅನುಸರಿಸಬೇಕಾದ ನಿಯಮ ಪಾಲಿಸಿಲ್ಲ. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ನೆಪ ಮಾತ್ರಕ್ಕೆ ಎಂಬಂತೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಬ್ಬ ನಗರಸಭಾ ಸದಸ್ಯರು ಬಿಜೆಪಿಯವರು ಇರಲಿಲ್ಲ. ಆದರೆ ಸುಧಾಕರ್ ಅವರ ಶ್ರಮದಿಂದ ಇಂದು 9 ಮಂದಿ ಸದಸ್ಯರಿದ್ದು 2 ಅವಧಿಗೂ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲಾಗಿದೆ ಎಂದರು. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕಿತ್ತು. ರಾಜ್ಯಾಧ್ಯಕ್ಷರು ಬುದ್ಧಿವಂತರನ್ನು ಪರಿಗಣಿಸಿದರೆ ತಮಗೆ ತೊಂದರೆ ಎಂದು ಭಾವಿಸಿದಂತಿದೆ.
ಸುಧಾಕರ್ ಅವರು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ತಮಗೆ ಪ್ರತಿಸ್ಪರ್ಧಿಯಾಗಲಿದ್ದಾರೆ ಎಂಬ ಉದ್ದೇಶದಿಂದ ಕಡೆಗಣಿಸಲಾಗುತ್ತಿದೆ. ಜಿಲ್ಲಾಧ್ಯಕ್ಷ ನೇಮಕ ಮರುಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.